ಇಲ್ಲಿ ಕರಾವಳಿ ಜಂಕ್ಷನಿಂದ ಆ ರೋಡು ರಿಪೇರ್ ಪೂರ್ತಿ ಹೋಗಿದೆ. ಒಂದು ಸ್ವಲ್ಪ ಮೋಟಾರ್ ಮಾಡೋದಕ್ಕೆ ಈಗ ಮೊನ್ನೆ ಅಪ್ರೂವಲ್ ಕೊಟ್ಟಿದ್ದೀನಿ ಕಮಿಷನರಿಗೆ ಹೇಳಿ. ನಾವು ಒಂದು ಐ ಥಿಂಕ್ 7 crores ಅಷ್ಟು ರೋಡ್ ರಿಪೇರಿಗೆ ನಾವು ಕೊಟ್ಟಿದ್ದೀವಿ. ಟೆಂಡರು ಕೂಡ ಕೆಲವೊಂದು ಕರೆದಿದ್ದಾರೆ, ಕರೆಯೋ ಹಂತದಲ್ಲಿದೆ. ನಮ್ಮ ಮೊದಲನೇ ಪ್ರಯಾರಿಟಿ ಎಲ್ಲೆಲ್ಲಿ, ಯಾಕಂದರೆ ನಾನೇ ಬೆಳಗ್ಗೆ ಹೊತ್ತೆಲ್ಲ ಕಸ ವಿಲೇವಾರಿದೆಲ್ಲ ನೋಡೋಕ್ಕೆ ಹೋಗ್ಬೇಕಾರೆ ನನ್ನ ಗಾಡಿದೇ ಹೋಗಿ ಇಷ್ಟೊಂದು ಇದರಲ್ಲಿ ಜನ ಹೇಗೆ ಓಡಾಡ್ತಾರೆ ಅಂತ ಅನಿಸುತ್ತೆ. ಕೆಲವೊಂದೆಲ್ಲ ಮಳೆ ಇದಾಗಿರೋದ್ರಿಂದ ಜಾಸ್ತಿ ಆಗಿರೋವಂಥದ್ದು ಇದೆ, ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದನೂ ಆಗಿರೋದಿದೆ. ಪಾಟ್ ಹೋಲ್ ಫಿಲ್ಲಿಂಗ್ ನಮ್ಮ ಮೇಜರ್ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಸ್ಮಾರ್ಟ್ ಸಿಟಿ ಅಂತ ಹೇಳಿದಾಗ ಆ ಸ್ಮಾರ್ಟ್ ಸಿಟಿಲಿ ಪಾಟ್ ಹೋಲ್ ಕಾಣಬಾರ್ದು, ಅದರಲ್ಲೂ ಮುಖ್ಯ ರಸ್ತೆಗಳಲ್ಲಿ ಇದು. ಅಂಥ ರಸ್ತೆಗಳನ್ನ ನಾವು ಆಗಲೇ ಐಡೆಂಟಿಫೈ ಮಾಡಿದ್ದೀವಿ. ಪಾಟ್ ಹೋಲ್ ಫಿಲ್ಲಿಂಗ್ಗೆ ನಾವು ಕೆಲವೊಂದಕ್ಕೆ ಇವಾಗಲೇ ಅನುಮೋದನೆ ಕೊಟ್ಟಿದ್ದೀನಿ. ಯಾಕಂದರೆ ಪಾಲಿಕೆಗೆ ಹೇಗೆ ಅಂದರೆ ನಮ್ಮ ಕಲೆಕ್ಷನ್ ಎಷ್ಟಾಗ್ತದೆ ಅಷ್ಟಕ್ಕೆ ನಾವು ಖರ್ಚು ಮಾಡೋದಕ್ಕೆ, ನಾನು ಸುಮ್ಮನೆ ಎಲ್ಲದಕ್ಕೂ ಕೊಡೋದಕ್ಕೆ ಹೋಗ್ತಾ ಇಲ್ಲ, ಆಮೇಲೆ ಹೊರೆ ಆಗುತ್ತೆ ಅಂಥೇಳಿ ಮೊದಲನೇ ಫೇಸಲ್ಲಿ ನಾವು ಆಗಲೇ ಅರೌಂಡ್ 7 ಕೋಟಿ ಅಷ್ಟೇನೋ ನಾನು ಕೊಟ್ಟಿದ್ದೀನಿ ಬರೀ ಪಾಟ್ ಹೋಲ್ ರಿಲೇಟೆಡ್, ಅಂದರೆ ರಸ್ತೆ ರಿಲೇಟೆಡ್ ಇದಕ್ಕೆ. ಎಸ್, ಬರೀ ಪಾಟ್ ಹೋಲ್ ಫಿಲ್ಲಿಂಗ್ ಅಷ್ಟೇ, ಪೂರ್ತಿ ಸಣ್ಣ ಸಣ್ಣ ವೆಹಿಕಲ್ಗಳಲ್ಲಿ ತಂದು ದೊಡ್ಡ ಒಂದು ಲಾರಿಗೆ ತುಂಬಿಸ್ತಾರೆ. ಅದು ಮೇನ್ ರೋಡಿನ ಬದಿಯಲ್ಲಿ SCDC ಬ್ಯಾಂಕ್ ಮುಂದೆ ಅಥವಾ RTOದ ಮುಂದೆ ಅಥವಾ ಎಲ್ಲೋ ಬಂದು ಈ ಕಂಪ್ಲೇಂಟ್ ನನಗೆ ಮುಂಚಿಂದನೂ ಬಂದಿದೆ. ಆ್ಯಕ್ಚುಲಿ ನಾವು ಏನೇನು ಮಾಡಬೇಕು, ಕೆಲವೊಂದು ಸಣ್ಣ ಗಲ್ಲಿಲಿ ದೊಡ್ಡ ಗಾಡಿ ಹೋಗೋದಕ್ಕಾಗಲ್ಲ ಅಂತ ಸಣ್ಣ ಗಾಡಿನ ಕಳಿಸಿ ಅಲ್ಲಿಂದ ಒಂದು ಪಾಯಿಂಟಿಗೆ ತರಿಸ್ಬಿಟ್ಟು ಅಲ್ಲಿ ಹಾಕ್ತೀವಿ. ಬಟ್ ನಮಗೆ SWM ಸೈಟ್ಸ್ ಅಂತಲೇ ಪ್ರತಿ ಒಂದು 4 ವಾರ್ಡಿಗೆ ಒಂದು ಅಂತ ಒಂದು ಮಾಡ್ಕೋಬೇಕು. ಅದು ಒಂದು ಜನನಿಬಿಡ ಪ್ರದೇಶದಿಂದ ಸ್ವಲ್ಪ ದೂರ ಅಥವಾ ಗ್ರೀನ್ ಕವರ್ ಎಲ್ಲ ಇದ್ದು ಅಲ್ಲಿ ಏನೇ ಲಿಕ್ವಿಡ್ ಅಥವಾ ಇದು ಡಿಸ್ಚಾರ್ಜ್ ಆಗ್ತದೆ ಅಲ್ಲಿ ಒಳಗೆ ಆಗಬೇಕು, ಮತ್ತು ಅದನ್ನು ನಾವು ಕ್ಲೀನ್ ಮಾಡಬೇಕು ಅಂತ. ಇವಾಗ ಎಲ್ಲ ವಾರ್ಡ್ಗಳಲ್ಲೂ 60 ವಾರ್ಡಲ್ಲಿ ಎಲ್ಲ ಇದಕ್ಕೂ ನಾವು ಐಡೆಂಟಿಫೈ ಮಾಡ್ದಲೇ ಇರೋದ್ರಿಂದ ರಸ್ತೆಲೇ ಮಾಡ್ತಿರುವಂಥ ಒಂದು ಇದು ಬಂದಿದೆ. ಅದನ್ನು ನಾವು ಬಂದ್ ಮಾಡ್ತೀವಿ. ಇನ್ನು ಜಾಗ ಐಡೆಂಟಿಫೈ ಮಾಡಿದ್ವಿ ಭಾಳಷ್ಟು. ಇದಕ್ಕೆ 60ಕ್ಕೆ ನಮಗೆ ಅಟ್ಲೀಸ್ಟ್ 10 ಆ ಥರ ಜಾಗ ಬೇಕಾಗ್ತದೆ. ಅದನ್ನು ಆದಷ್ಟು ಬೇಗ ಮಾಡಿ ಅಂಥ ಒಂದು ತಾವೇನು ಹೇಳ್ತೀರಿ ಆ ಥರ ಮಾಡೋದು ಬೇಸಿಕಲಿ ಜನರಿಗೆ ಕಾಣಬಾರ್ದು, ಅಥವಾ ಏನೋ ಒಂದು ಪರಿಸರ ಮಾಲಿನ್ಯ ಆಗಬಾರ್ದು. ಅಲ್ಲಿ ಒಂದು ದೃಷ್ಟಿಯಿಂದ ಇಂಟೀರಿಯರ್ ಎಲ್ಲಿ ಮಾಡ್ಬೋದು ನಾವು ನೋಡ್ತಾ ಇದ್ದೀವಿ. ಅಲ್ಲ, ಈಗ 4 ವಾರ್ಡು ಅಥವಾ 6 ವಾರ್ಡ್ ಡಿಪೆಂಡಿಂಗ್ ಆನ್ ಏರಿಯಾ, ಆ 4-6 ವಾರ್ಡಿಂದನೂ ತಂದು ಒಂದು ಕಡೆ ದೊಡ್ಡ ಟಿಪ್ಪರ್ಗೆ ನಾವು ವೇಸ್ಟ್ ಕಲೆಕ್ಷನ್ ಸೆಂಟರ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಮಾಡ್ಬೋದು. ಇಲ್ಲ ಸೆಪ್ರೇಟ್ ಯಾವ್ದಾದ್ರು ಖಾಲಿ ಇರುವಂಥ ಕಡೆ ಜಾಗ ಐಡೆಂಟಿಫೈ ಮಾಡಿ ಕೂಡ ಮಾಡ್ಬೋದು. ಆಮೇಲೆ ಇದ್ರದ್ದು ನಮ್ಮ ಮಹಾಕಾಳಿ ಬಡಕು, ಯಾಕಂದರೆ ಮೊನ್ನೆ KDP ಮೀಟಿಂಗ್ನಲ್ಲಿ ಸ್ಮಾರ್ಟ್ ಸಿಟಿ 20 ಅಂತ ಬಟ್ ಬ್ರಿಡ್ಜ್ ಹೇಳ್ತಾ ಇದ್ದೀವಿ, ಅಂಡರ್ಪಾಸ್ ಇದಕ್ಕೆ ಮಹಾಕಾಳಿ ಪಟ್ಕು ಇದಕ್ಕೆ ಸ್ಮಾರ್ಟ್ ಸಿಟಿ ವರ್ಕ್ ಅಂಡ್ ರೈಲ್ವೆ, ಬಿಕಾಸ್ ಅದನ್ನು ನೋಡಿದಾಗ ಡೌಟ್ಸ್ ಬೀಂಗ್ ಎಕ್ಸ್ಪ್ರೆಸ್ಡ್ ವೆದರ್ December 20 ಅಂತ ಅಂದಿದ್ದಾರೆ. ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಗಿವ್ ಸಮ್ ಟೈಮ್, ನೋಡೋಣ ಫಾಸ್ಟಾಗಿ ಆಗ್ತದೆ. ಐ ಆಮ್ ಹೋಪ್ಫುಲ್ ಆಫ್ December 20. ಎರಡು ನಾವು KDPಲಿ ಡೇಟ್ ಫಿಕ್ಸ್ ಮಾಡಿರೋದು. ಒಂದು ಇದು December 20, ಇನ್ನೊಂದು ನಮ್ಮ 94 ಇದು 25. ಎರಡೂ ಕೂಡ ನಾನೇ ಪ್ರತಿ ವಾರನೂ ರಿವ್ಯೂ ಮಾಡ್ತಾ ಇದ್ದೀನಿ. ಐ ಆಮ್ ಹೋಪ್ಫುಲ್ ಆಫ್ ಬೋತ್. ಇನ್ನೊಂದು 5-10 ದಿನದಲ್ಲಿ ನೋಡೋಣ ಅದು ಹೇಗಾಗ್ತದೆ. ಬುಕ್ ಫೆಸ್ಟ್ಗೆ ಇಲ್ಲಿ 5 ಲ್ಯಾಂಗ್ವೇಜ್ಗಳಿವೆ.